ನಮಸ್ಕಾರ, ಎಲ್ರಿಗೂ ಸ್ವಾಗತ. ಮತ್ತೊಂದು ಹೊಸ ದೆವ್ವದ ಕಥೆಯೊಂದಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಘಟನೆ ನಡೆದಿರೋದು ಬಂದ್ಬಿಟ್ಟು, ಅಥವಾ ಈ ಒಂದು ಕಥೆ ನಡೆದಿರೋದು ಬಂದ್ಬಿಟ್ಟು ಬೆಳಗಾವಿಯ ಮರಾಠ ಹಳ್ಳಿಯಲ್ಲಿ ನಡೆದಿರುವಂಥದ್ದು. ಈ ಒಂದು ಕಥೆನ ನಮಗೆ ತಿಳಿಸ್ಕೊಟ್ಟಿರೋ ಹೆಸರು ಬಂದ್ಬಿಟ್ಟು ಫೈಜನ್ ಅಂತ ಹೇಳಿ. ಮೂಲತಃ ಅದೇ ಬೆಳಗಾವಿಯವರೇ, ಅಥವಾ ಆ ಒಂದು ಮರಾಠ ಹಳ್ಳಿಯವರೇ ಈ ಒಂದು ಫೈಜನ್. ಸೊ ಕಥೆ ನಡೆದಿರೋದು ಬಂದ್ಬಿಟ್ಟು ಇವರ ತಂಗಿಯ ಜೊತೆ, ಇವ್ರ ತಂಗಿ ಜೊತೆ ಯಾವ ಥರ ಕತೆ ನಡೀತದೆ ಅದನ್ನು ನಮಗೆ ಅವ್ರು ಯಾವ ಥರ ತಿಳಿಸ್ಕೊಟ್ಟಿದ್ದಾರೋ ನಾನು ಕೂಡ ನಿಮಗೆ ಅದೇ ರೀತಿ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ಸ್ ಮಾಡಿ, ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಇವರ ತಂಗಿ ಹೆಸರು ಬಂದ್ಬಿಟ್ಟು ಫಾತಿಮಾ ಅಂತ ಹೇಳಿ. ಸೊ ಇವ್ರ ತಂಗಿಗೆ ಇನ್ನೂ ವಯಸ್ಸು ಬಂದ್ಬಿಟ್ಟು ಸುಮಾರು 22 ಅಷ್ಟೇ. ಆದರೆ ಫೈಜನ್ ಅನ್ನೋರಿಗೆ ವಯಸ್ಸು ಬಂದ್ಬಿಟ್ಟು 26. ಸೊ ಫೈಜನ್ ಅವರು ಅವರ ತಂಗಿನ ತುಂಬಾ ಚೆನ್ನಾಗಿ ನೋಡ್ಕೊತಿರ್ತಾರೆ. ಹಾಗೆ ಅವ್ರ ತಂಗಿಗೆ ಮದುವೆನೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಅವ್ರ ತಂಗಿಗೆ ಈ ಥರದ ಘಟನೆಗಳು ಆಗಿರುವಂಥದ್ದು. ಏನಾಯಿತು ಅಂತ ಅಂದರೆ, ಫಾತಿಮಾ ಅವ್ರಿಗೆ ಒಂದಷ್ಟು ಜನ ಫ್ರೆಂಡ್ಸ್ ಇರ್ತಾರೆ. ಅದರಲ್ಲಿ ಅಷ್ಟು ಜನ ಫ್ರೆಂಡ್ಸು ಕೂಡ ತುಂಬಾ ಹತ್ತಿರವಾಗಿರುವಂಥವ್ರು, ಹಾಗೆ ಕುಟುಂಬದವರು ಕೂಡ ಗೊತ್ತಿರುವಂಥವ್ರೇ. ಇದಲ್ಲದೇ ಫಾತಿಮಾಗೂ ಮತ್ತು ಅವರ ಜೊತೆ, ಅಂದರೆ ಫಾತಿಮಾಗೂ ಮತ್ತು ಅವ್ರಿಗೆ ಯಾರು ವೈರಿ ಅಂತ ಇದ್ರಲ್ಲ, ಅವ್ರಿಗೂ ಸ್ವಲ್ಪ ಮಾತಿನಲ್ಲಿ ಅಷ್ಟಕ್ಕಷ್ಟೇ ತುಂಬ ಏನು ಮಾತಾಡ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಒಬ್ರನ್ನೊಬ್ರು ನೋಡಬೇಕು ಅಂತಂದ್ರೆ ಆಗ್ತಿರ್ಲಿಲ್ಲ. ಸೊ ಫಾತಿಮಾ ಅವರ ವೈರಿಯ ಹೆಸರು ಬಂದ್ಬಿಟ್ಟು ಸುರ್ಬಿ ಅಂತ ಹೇಳಿ. ಸೊ ಇವ್ರಿಗೂ ಫಾತಿಮಾಗೂ ಆಗ್ತಾನೆ ಇರಲಿಲ್ಲ. ಆದ ಕಾರಣ ಈ ಒಂದು ಸುರ್ಬಿ ಅನ್ನೋರು ಆ ಒಂದು ಫಾತಿಮಾ ಅನ್ನೋರ ಮೇಲೆ ಅವರ ಬಟ್ಟೆ, ಕೂದಲು, ಹಾಗೆ ಅವ್ರು ತಿನ್ನೋವಂತಹ ಊಟದಲ್ಲೆಲ್ಲ ಏನೇನೋ ಬೆರೆಸಿ ಹಂಗೋ ಹಿಂಗೋ ಮಾಡಿ ಅದನ್ನು ಫಾತಿಮಾ ಅವ್ರಿಗೆ ತಿನ್ನೋ ಥರ ಮಾಡ್ತಾರೆ. ಇದನ್ನೆಲ್ಲ ನೋಡಿದಂತಹ ಫಾತಿಮಾ ಅವ್ರಿಗೆ ಸ್ವಲ್ಪ ಅನುಮಾನ ಬರುತ್ತೆ. ಅದೇನಂತು ಅಂದರೆ, ಇವರು ನನ್ನೊಟ್ಟಿಗೆ ಅಷ್ಟೊಂದು ಮಾತಾಡ್ತಿರ್ಲಿಲ್ಲ, ಮುಖ ನೋಡಬೇಕಂದ್ರೂ ಕೂಡ ಒಬ್ರಿಗೊಬ್ರಿಗೆ ಆಗ್ತಿರಲಿಲ್ಲ. ಅಂಥದ್ರಲ್ಲಿ ಇವ್ರು ಹೆಂಗೆ ನನಗೆ ತಿಂಡಿ ಮಾಡ್ಕೊಡೋದಕ್ಕೆ ಸಾಧ್ಯ? ಪರವಾಗಿಲ್ಲ, ಏನೋ ಬಿಡು ಮಾಡ್ಕೊಟ್ಟಿದ್ದಾರಲ್ಲ, ಇನ್ನು ಮುಂದೆ ಫ್ರೆಂಡ್ಸ್ ಆಗಿರ್ಬೋದೇನೋ ಅಂತ ಹೇಳಿ ಇವರು ಕೂಡ ಅಂದ್ಕೊಂಡು ಅದನ್ನು ಒಬ್ಬರೇ ತಿಂತಾರೆ. ಮನೆಯಲ್ಲಿ ತಂದು ಒಬ್ಬರನ್ನೇ ತಿನ್ನುವಂಥದ್ದು. ಇದಾಗಿ ಸ್ವಲ್ಪ ದಿನಗಳು ಕಳೀತಿದ್ದಂಗೆ ಫಾತಿಮಾ ಅವ್ರ ಲೈಫಲ್ಲಿ ಏನೋ ವಿಚಿತ್ರ ಘಟನೆಗಳು ನಡೆಯೋದಕ್ಕೆಲ್ಲ ಶುರು ಆಗುತ್ತೆ. ಅದೇ ಥರನೇ ಈ ಒಂದು ಸುರ್ಬಿ ಅನ್ನೋರು ಕೂಡ ಫಾತಿಮಾಗೆ ತುಂಬಾ ಹತ್ತಿರ ಆಗೋದಕ್ಕೆ ಶುರು ಆಗ್ತಾರೆ. ಅದಾದಮೇಲೆ ಹತ್ತಿರ ಆಗ್ತಾ ಯಾವ ಲೆವೆಲ್ಗೆ ಹತ್ತಿರ ಆಗಿದ್ರು ಅಂತ ಅಂದರೆ, ಅವ್ರನ್ನ ಬಿಟ್ಟು ಇವ್ರು ಇರ್ತಿರಲಿಲ್ಲ, ಇವ್ರನ್ನ ಬಿಟ್ಟು ಅವ್ರು ಇರ್ತಿರಲಿಲ್ಲ. ಅದಲ್ದೇ ಫಾತಿಮಾ ಅವರ ಮತ್ತಷ್ಟು ಜನ ಸ್ನೇಹಿತರು ಯಾರ ಜೊತೆ ಅಷ್ಟೊಂದು ಕ್ಲೋಸ್ ಆಗಿದ್ರಲ್ಲ, ಅವರಲ್ಲಿ ಯಾರನ್ನ ಕಂಡ್ರೂ ಕೂಡ ಫಾತಿಮಾ ಅನ್ನೋರಿಗೆ ಆಗ್ತಿರಲಿಲ್ಲ. ಅಷ್ಟು ಕೋಪ ಬರೋ ಥರ ಆಗೋಗಿತ್ತು. ಅಷ್ಟು ಈ ಒಂದು ಸುರ್ಬಿ ಅನ್ನೋರ ಜೊತೆ ಹೊಂದಾಣಿಕೆ ಬೆಳೆಸ್ಕೊಂಡ್ಬಿಟ್ಟಿದ್ರು ಫಾತಿಮಾ ಅನ್ನೋರು. ಅದಲ್ಲದೆ ಮನೇಲಿ ತುಂಬಾ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡೋರು. ತುಂಬಾ ಹಠ, ಬೇಕು ಅಂದಿದ್ದು ಬೇಕೇ ಬೇಕು. ಆಮೇಲೆ ಮದುವೆ ಆಗಲ್ಲ, ಇನ್ನು ಮತ್ತಷ್ಟು ತರಹದ ಮಾತುಗಳೆಲ್ಲ ಫಾತಿಮಾ ಅವರು ಆಡ್ತಿರೋವಂಥದ್ದು. ಈ ಥರ ಎಲ್ಲ ಫಾತಿಮಾ ಅವರು ಮಾತಾಡಿರಲೇ ಇರಲಿಲ್ಲ. ಇದು ಹಿಂಗೆ ಸಾಧ್ಯ? ಇವರು ತಾನೇ ಮದುವೆಗೆ ಒಪ್ಕೊಂಡಿದ್ದು. ಮದುವೆ ಮಾಡಬೇಕು ಅಂತ ಒಳ್ಳೆ ಗಂಡು ಹುಡ್ಕೋಂಥ ಸಮಯದಲ್ಲಿ ಇವರು ಒಟ್ಟಿಗೆ ಇದ್ದಂಥ ಸ್ನೇಹಿತರು ಎಲ್ಲರೂ ಕೂಡ ಬಿಟ್ಟು ಹೋಗಿ ಇವ್ರನ್ನ ಕಂಡ್ರೇ ಆಗ್ತಿರಲಿಲ್ಲ ಸುರ್ಬಿ ಅನ್ನೋರು. ಅವ್ರ ಜೊತೆ ಹೆಂಗೆ ಕ್ಲೋಸ್ ಆಗೋದಕ್ಕೆ ಸಾಧ್ಯ ಆಯ್ತಲ್ಲ, ಏನು ನಡೆದಿದೆ ಅಂತ ಮನೆಯವ್ರಿಗೆ ತಿಳಿಯೋ ಅಷ್ಟರಲ್ಲಿ ಫಾತಿಮಾ ಅನ್ನೋರ ಸ್ಥಿತಿ ತುಂಬಾ ಹದಗೆಟ್ಟೋಗಿತ್ತು. ಕ್ಲೋಸ್ ಆದರೂ ಕೂಡ ಬರ್ತಾ ದಿನ ಕಳೀತಾ ಇದ್ದಂಗೆ ಫಾತಿಮಾ ಅನ್ನೋರು ತುಂಬಾ ವೀಕ್ ಆಗ್ತಾ ಹೋಗ್ತಿದ್ರು. ಯಾವ ಥರ ಆಗಿದ್ರು ಅಂತ ಅಂದರೆ, ತುಂಬಾ ವೆಯ್ಟ್ ಲಾಸ್ ಆಗಿತ್ತು, ತುಂಬಾ ಕೂದಲು ಕೂಡ ಉದುರೋದಕ್ಕೆ ಶುರುವಾಗಿತ್ತು, ಕಣ್ಣು ಕೂಡ ತುಂಬಾ ಸುತ್ತ ಕಪ್ಪಗಾಗ್ತಿತ್ತು, ಇದ್ದಕ್ಕಿದ್ದಂಗೆ ಸಣ್ಣ ಆಗೋರು, ಹುಷಾರು ತಪ್ಪಿರೋವಂಥದ್ದು, ಮಾತಾಡೋದು ಕೂಡ ನಾಲ್ಗೆನೇ ಹೊರಡೋದಕ್ಕಾಗ್ತಿಲ್ಲ, ಆ ಥರ ಎಲ್ಲ ಆಗೋಗಿತ್ತು. ಹೀಗೆ ಬರ್ತಾ ವೀಕ್ ಆಗ್ತಾ ಆ ಸುರ್ಬಿ ಅನ್ನೋರು ಕೂಡ ಇವರ ಮನೆ ಹತ್ರ ಬರೋದನ್ನ ಬಿಟ್ಬಿಡ್ತಾರೆ. ಅದಾದಮೇಲೆ ಇವರ ಹಳೆಯ ಸ್ನೇಹಿತರು ಹೋಗಿ ಮಾತಾಡಿಸ್ಕೊಂಡು ಬರ್ತಾರೆ. ಆವಾಗ ಫಾತಿಮಾ ಅನ್ನೋರಿಗೆ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ಹೋಗಿ ಇವ್ರ ಹತ್ರ ಮಾತು ಬಿಟ್ನಲ್ಲ, ಅವ್ರ ಹತ್ರ ಹೋಗಿ ಕ್ಲೋಸ್ ಆದ್ನಲ್ಲ, ಅವ್ರು ನೋಡಿದ್ರೆ ಬಂದೇ ಇಲ್ಲ ಅಂತ ಹೇಳಿ, ಸರಿ ಅಂತ ಹೇಳಿ ತುಂಬ ಕಡೆ ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡೋಗಿ ತೋರಿಸ್ತಾರೆ. ವಾಸಿ ಆಗೋದೇ ಇಲ್ಲ. ಇದಾದಮೇಲೆ ಯಾಕೆ ಈ ಥರ ಆಗ್ತಿದೆ, ಹಾಸ್ಪಿಟ್ಲಿಗೆ ತೋರಿಸಿದ್ರು ವಾಸಿ ಆಗ್ತಿಲ್ವಲ್ಲ ಅಂತ ಹೇಳಿ ಅವ್ರದ್ದೇ ಆದಂತಹ ಒಂದು ಗೊತ್ತಿರೋರ ಜೊತೆ ಕರ್ಕೊಂಡೋಗಿ ಏನಾಗಿದೆ ಅಂತೆಲ್ಲ ಕೇಳಿಸ್ದಾಗ ಇವ್ರ ಮೇಲೆ
ಯಾರೋ ಮಾಟ ಮಂತ್ರ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದಂಗೆ ಇವರು ಬಟ್ಟೆ, ಮತ್ತೊಂದು ಕೂದಲಾಗಿರ್ಬೋದು ಅಥವಾ ಇವ್ರಿಗೆ ತಿನ್ನೋದು ಕೂಟ ಆಗಿರ್ಬೋದು, ಒಳಗಡೆ ಏನೋ ಮಾಡಿ ಇವ್ರಿಗೆ ತಿನ್ಸಿರೋ ಅಂಥದ್ದು. ಹಾಗೆ ಇವ್ರಿಗೆ ಆಗದಿರೋ ಯಾರೋ ತುಂಬಾ ಇವ್ರಿಗೆ ಹತ್ರ ಆಗಬೇಕು, ಇವ್ರನ್ನ ಹಾಳು ಮಾಡಬೇಕು ಅಂತ ಹೇಳಿ ಈ ಥರ ಮಾಡಿರೋ ಅಂಥದ್ದಂತ ಹೇಳಿ ವಿಚಾರ ಆಗ ತಿಳಿಯುತ್ತೆ ಇವ್ರಿಗೆ. ಆವಾಗ ಸಡನ್ನಾಗಿ ಅವ್ರ ಮೈಂಡ್ಗೆ ಫ್ಲ್ಯಾಶ್ ಆಗಿದ್ದೆ ಈ ಸುರಭಿ ಅನ್ನೋರು. ಯಾಕೆ ಅಂತಂದರೆ ಈ ಹಿಂದೆ ಸುರಭಿ ಫಾತಿಮಾ ಇಬ್ಬರು ಕೂಡ ಮಾತಾಡ್ತಿರ್ಲಿಲ್ಲ. ಅವ್ರ ಕಂಡ್ರೆ ಇವ್ರಿಗೆ ಆಗ್ತಿರಲಿಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ. ಬಟ್ ಅದಾದಮೇಲೆ ಸಡನ್ನಾಗಿ ಇಬ್ಬರು ಕೂಡ ಒಂದಾಗೋದಕ್ಕೆ ಶುರು ಮಾಡಿದ್ರು. ಮತ್ತು ಇದನ್ನು ಸುರಭಿನ ಹುಡ್ಕೊಂಬರೋಣ ಅಂತ ಹೇಳಿ ಅವರಿದ್ದಂತಹ ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಅವರು ಇರಲಿಲ್ಲ. ಮನೆ ಖಾಲಿ ಮಾಡಿಕೊಂಡು ಬೇರೆ ಕಡೆ ಶಿಫ್ಟ್ ಆಗಿದ್ದರು. ಅಂದರೆ ಆ ಊರನ್ನೇ ಬಿಟ್ಟು ಹೋಗಿದ್ರು ಅಂತಲೇ ಹೇಳ್ಬೋದು. ಇದರ ನೋಡಾದ್ಮೇಲೆ ನಂತರ ಅವರು ಗೊತ್ತಿರೋಂತಹ ವ್ಯಕ್ತಿ ಯಾರು ಫಾತಿಮಾನ ಸರಿ ಮಾಡಬೇಕು ಅಂತ ಬಂದಿದ್ರಲ್ಲ, ಅವರು ತುಂಬ ದಿನಗಳ ಟೈಮ್ ತೊಗೊಂಡು ಹಾಗೋ ಹೀಗೋ ಮಾಡಿ ಫಾತಿಮಾನವ್ರನ್ನ ಸರಿ ಮಾಡ್ತಾರೆ. ಸರಿ ಮಾಡಾದ್ಮೇಲೆ ಇವ್ರ ಮೇಲೆ ಯಾವ ಒಂದು ಶಕ್ತಿನ ಬಿಟ್ಟಿದ್ರಲ್ಲ ಹಾಳು ಮಾಡಬೇಕು ಇವ್ರನ್ನ ಅಂತ ಹೇಳಿ, ಅದೇ ಒಂದು ಶಕ್ತಿನ ಒಂದು ಹೊಗೆ ರೂಪದಲ್ಲಿ ಬಂದು ಮಾತಾಡಿಸಿದಾಗ ಗೊತ್ತಾಗುವಂಥದ್ದೇ ಸುರಭಿ ಅನ್ನೋರು ಫಾತಿಮಾನವ್ರನ್ನ ಕಂಪ್ಲೀಟ್ಲಿ ಡೌನ್ ಮಾಡಬೇಕು. ಅವರ ಕಾನ್ಫಿಡೆನ್ಸು ಮತ್ತು ಅವರ ಫಿಸಿಕಲ್ ಅಪಿಯರೆನ್ಸ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ ತೀರಾ ನೋಡಿದ್ರೇ ಆಗಬಾರ್ದು. ಇವ್ರು ನೋಡಿದ್ರೆ ಯಾನ್ ಗುರು ಇವ್ರು ಈ ಥರ ಇದ್ದಾರಲ್ಲ, ಇವ್ರನ್ನೆಲ್ಲ ಹೆಂಗೆ ಮನೇಲಿ ಇಟ್ಕೋಬೇಕು, ಹೆಂಗೆ ಇವೆಲ್ಲ ಇವ್ರನ್ನ ಹೆಂಗೆ ನೋಡ್ಕೊಬೇಕು ಅಂತ ಹೇಳಿ ಆ ಒಂದು ಭಾವನೆ ಬರಬೇಕು ಅಂತ ಹೇಳಿ ಇವರು ಸುರಭಿ ಅನ್ನೋರು ಈ ಥರ ಎಲ್ಲ ಮಾಡಿಸಿರೋ ಅಂಥದ್ದು ಅಂತ ಹೇಳಿ ಗೊತ್ತಾಗುತ್ತೆ. ಅದಾದಮೇಲೆ ಆ ಒಂದು ಕರಿಯ ನೆರಳನ್ನು ಕೂಡ ಬಂಧಿಸಿ ಒಂದು ಬಾಟಲ್ನಲ್ಲಿ ಹಾಕಿ ಅದನ್ನು ಅವ್ರೊಟ್ಟಿಗೆ ಇಟ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಇದಾಗಿ ಸ್ವಲ್ಪ ಸಮಯ ಕಳೆದ್ಮೇಲೆ ಫಾತಿಮಾ ಅನ್ನೋರು ನಾರ್ಮಲಾಗಿ ಬರ್ತಾರೆ. ಮತ್ತು ಅವರ ವೆಯ್ಟ್ ಕೂಡ ಗೇನ್ ಆಗೋದಕ್ಕೆ ಶುರು ಆಗುತ್ತೆ. ಮತ್ತು ಅವರು ಮೊದಲು ಯಾವ ಥರ ಇರೋಲ್ಲ ಅದೇ ರೀತಿ ಆಗೋದಕ್ಕೆ ಶುರು ಆಗ್ತಾರೆ. ಇದಕ್ಕೆ ಹೇಳೋದು, ನಮ್ಮಿಂದ ದೂರ ಇರೋರು ಏಕ್ದಮ್ ನಮ್ಗೆ ಹತ್ರ ಆಗೋಕ್ಕೆ ಬಂದಾಗ ಅಷ್ಟು ಈಸಿಯಾಗಿ ನಂಬೇಡಿ ಅಂತ ಹೇಳ್ತಾ. ಸೊ ಇದು ಆಗಿತ್ತು ಕತೆ. ಈ ಒಂದು ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಹೊಸ ಕಥೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಗುಡ್ ಬೈ ಫ್ರೆಂಡ್ಸ್.